Which of the following APs, or if they form an AP, find the common difference and write 3 more terms. ಕ್ವಶನ್ಸ್ ಇಲ್ಲಿ ಕೊಟ್ಟಿದ್ದಾರೆ ಸೀರೀಸು. ಇಲ್ಲಿ ನಾವು ಎ ಪಿ ಫಾರ್ಮ್ ಆಗುತ್ತಾ ಅಂತ ನೋಡಬೇಕು. ಫಾರ್ಮ್ ಆದರೆ 4 ನೆಕ್ಸ್ಟ್ ಟರ್ಮ್ನ ಬರಿಬೇಕಾಗತ್ತೆ, ಇಲ್ಲ ಅಂತಂದರೆ ಇಲ್ಲ. ಆದರೆ ಎ ಪಿ ಆಗಬೇಕು ಅಂತಂದರೆ ಏನು ಮಾಡಬೇಕು, ಕಾಮನ್ ಡಿಫರೆನ್ಸಸ್ ಸೇಮ್ ಇರಬೇಕು. ಕಾಮನ್ ಡಿಫರೆನ್ಸಸ್ ಸೇಮ್ ಇದೆಯೋ ಇಲ್ವೋ ಅಂತ ನೋಡ್ಕೊಂಬಿಟ್ಟು ಆ ನಂತರ ನೆಕ್ಸ್ಟ್ ಹೋಗಬೇಕು. ಇಲ್ಲಿ ಎಷ್ಟು ಅಂತಂದರೆ ತುಂಬ ಸೀರೀಸ್ ಕೊಟ್ಟಿದ್ದಾರೆ. ಫಸ್ಟ್ ಸೀರೀಸು ತುಂಬ ಈಸಿ ಇದೆ, ಈಸಿಯಿಂದ ಕಷ್ಟದ ಕಡೆಗೆ ಹೋಗಿದ್ದಾರೆ. ಹಾಗಾಗಿ ನಾನು ಫಸ್ಟ್ ಒಂದನೇದು ಮಾಡ್ತೀನಿ, ಆಮೇಲಿಂದ ಕಷ್ಟದ ಯಾವುದಿದೆ ಅದನ್ನು ನೋಡ್ತಾ ಹೋಗೋಣ. 2 4 8 6 ಇದೆ. ಇದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಡಿಫ್ರೆನ್ಸನ್ನು ಬರ್ಕೋಬೇಕು. ಡಿ ಇಸ್ ಈಕ್ವಲ್ ಟು A2 ಮೈನಸ್ A1. A2 ಅಂದರೆ ಏನು, ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಒನ್ ಅಂದರೆ 4 ಮೈನಸ್ 2 ಇಸ್ ಈಕ್ವಲ್ ಟು 2. ಆಮೇಲೆ ಡಿ ಇಸ್ ಈಕ್ವಲ್ ಟು A3 ಮೈನಸ್ A2. 8 ಮೈನಸ್ 4 ಇಸ್ ಈಕ್ವಲ್ ಟು 4. ಇಲ್ಲಿ ಏನಾಗುತ್ತೆ, ನಮಗೆ ಡಿಫ್ರೆನ್ಸು ಚೇಂಜ್ ಬರುತ್ತೆ. ಹಾಗಾಗಿ ಇದು ಎ ಪಿ ಆಗಿ ಫಾರ್ಮ್ ಆಗಲ್ಲ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ 2 5/2 3 7/2 ಇದೆ. ಇಲ್ಲಿ ನಮಗೆ ಸೆಕೆಂಡ್ ಟರ್ಮ್ ಏನಾಗುತ್ತೆ, 5/2 ಮೈನಸ್ 2 ಆಗುತ್ತೆ. ಎಲ್ ಸಿ ಎಮ್ ತಗೊಬೇಕು. ಎಲ್ ಸಿ ಎಮ್ ತಗೊಂಡಾಗ ಏನಾಗುತ್ತೆ, 1/2 ಆಗುತ್ತೆ. ಹಾಗೆಯೇ ಇಲ್ಲಿ ಏನಾಗುತ್ತೆ, ಇಲ್ಲಿ A3 ಮೈನಸ್ A2 ಆಗುತ್ತೆ. 3/1 ಮೈನಸ್ 5/2. ಹಾಗಂದ್ರೆ ಮತ್ತೆ ಎಲ್ ಸಿ ಎಮ್ ತಗೊಬೇಕು, 1/2 ಆಗುತ್ತೆ. ಇಲ್ಲಿ ನಮಗೆ ಏನು ಮಾಡಬೇಕು ಅಂದರೆ 1/2 ಏನಾಗುತ್ತೆ, ಕಾಮನ್ ಡಿಫ್ರೆನ್ಸು ಕಾನ್ಸ್ಟೆಂಟ್ ಆಗಿದ್ದಾಗ ಎ ಪಿ ಫಾರ್ಮ್ ಆಗುತ್ತೆ. ಇದಕ್ಕೆ ನೆಕ್ಸ್ಟ್ ಟರ್ಮು ನಾವು ಕಂಡುಹಿಡಬೇಕು. ಹೇಗೆ ಅಂತಂದರೆ ಲಾಸ್ಟ್ ಟರ್ಮ್ ಏನಿದೆ 7/2 ಇದೆ, ಪ್ಲಸ್ 1/2 ಮಾಡಬೇಕು. ಆವಾಗ ಏನಾಗುತ್ತೆ, 8/2 ಆಗುತ್ತೆ. ಇದೇ ಥರ ಅಂದರೆ 8 ಆಗುತ್ತೆ. ಹೀಗೆ ನಾವು ಮಾಡ್ತಾ ಹೋಗಬೇಕು. ನೆಕ್ಸ್ಟು 8/2 ಆದಾಗ ಏನಾಗುತ್ತೆ, 2 1 4 ಆಗುತ್ತೆ. 4 ನಮಗೇನು ನೆಕ್ಸ್ಟ್ ಟರ್ಮ್ ಬರುತ್ತೆ. ಅದಕ್ಕೆ ಮತ್ತೆ ನಾವು ಏನು ಮಾಡಬೇಕು, 4 ಪ್ಲಸ್ 1/2 ಆ್ಯಡ್ ಮಾಡಬೇಕು. ಆಮೇಲೆ ಅದೇನು ಬರುತ್ತೆ ಅಂತ ನೋಡಬೇಕು. ಆಮೇಲೆ ನೆಕ್ಸ್ಟ್ ಟರ್ಮಿಗೆ ಮತ್ತು 1/2 ಮೈನಸ್ ಮಾಡಬೇಕು. ಈ ಥರ ಮಾಡ್ತಾ ಹೋಗಬೇಕು. ಹಾಗೆ ಇದು ಕೂಡ ಅಷ್ಟೇ, -1.2 -3.2 -5.2 -7.2 ಇದೆ. ಇದು ಕೂಡ A2 A1 ಫಾರ್ಮಲ್ಲೇ ಮಾಡಿ ಡಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಆಗುತ್ತಾ ಅಲ್ಲ ನೋಡ್ಕೊಬೇಕು. ಕಾನ್ಸ್ಟೆಂಟ್ ಆಯಿತು ಅಂತಂದರೆ ಲಾಸ್ಟ್ ಟರ್ಮಿಗೆ -2ನ ಆ್ಯಡ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ -10 -6 -2 ಮತ್ತು 2 ಇದೆ. ಇದಕ್ಕೂ ಕೂಡ ಅಷ್ಟೇ, A2 A1 A3 A2 ಮಾಡಬೇಕು. ಡಿಫ್ರೆನ್ಸ್ ಕಾನ್ಸ್ಟೆಂಟ್ ಬಂತು ಅಂದರೆ ಎ ಪಿ ಫಾರ್ಮ್ ಆಗಿದೆ ಅಂತ ಅರ್ಥ. 3 ಟರ್ಮ್ಸು ನಾವು ಕಂಡುಹಿಡಿಬೇಕಾಗತ್ತೆ ಡಿಫ್ರೆನ್ಸನ್ನು ಆ್ಯಡ್ ಮಾಡ್ತಾ. ನೆಕ್ಸ್ಟ್ 3, ಆಮೇಲೆ 3 + 2 √2, 3 + 2 √2, 3 + 3 √2. ಈ ಥರ ಇದ್ದಾಗ ಏನಾಗುತ್ತೆ ಅಂತಂದರೆ ನಮಗೆ A2 ಏನಾಗುತ್ತೆ, 3 + √2 ಆಗುತ್ತೆ. ಹಾಗೆಯೇ A3 ಏನಾಗುತ್ತೆ, 3 + 2 √2 ಆಗುತ್ತೆ. A2 A1 ಏನಾಗುತ್ತೆ, ಇದ್ರ ಮೈನಸ್ ಇದು ಅಂದರೆ 3 + √2 - 3 ಇಸ್ ಈಕ್ವಲ್ ಟು √2. ಆವಾಗ ಈ ಒಂದು ಪ್ಲಸ್ ಇದೆ, ಹಾಗಾಗಿ +3 ಕ್ಯಾನ್ಸಲ್ ಆಗುತ್ತೆ, -3 ಕ್ಯಾನ್ಸಲ್ ಆಗುತ್ತೆ, √2 ಉಳಿಯುತ್ತೆ. ಹಾಗೆಯೇ ನೆಕ್ಸ್ಟ್ A3 A2, 3 + 2 √2 -3 + √2. ಇವಾಗ ಏನಾಗುತ್ತೆ ಅಂತಂದರೆ ನಮಗೆ ಇದೇ ಥರನೇ 3 ಕ್ಯಾನ್ಸಲ್ ಆಗುತ್ತೆ. ಬಟ್ ನಮಗೆ 2 √2 ಇದೆ. 2 √2 -√2 ಮಾಡಿದರೆ ಏನಾಗುತ್ತೆ, ಜಸ್ಟ್ √2 ಬರುತ್ತೆ. ಹಾಗಾಗಿ ಕಾನ್ಸ್ಟೆಂಟ್ ಕೂಡ ಸೇಮ್ ಇದೆ. 3 ಟರ್ಮ್ಸು ನಾವು ಏನು ಮಾಡಬೇಕು, ಕಂಡುಹಿಡಿಬೇಕಾಗತ್ತೆ. ಅದೇ ಥರ ನೆಕ್ಸ್ಟ್ ಏನಂದರೆ 0.2 0.22 0.222 0.222 ಈ ಥರ ಇದೆ ಅಲ್ವಾ. ಇದು ಕೂಡ ನಾವು A2 A1 ಮಾಡಿ ಕಂಡುಹಿಡಿಬೇಕಾಗುತ್ತೆ. 0.02 0.002 ಬರುತ್ತೆ. ಇದು ಡಿ ಕಾನ್ಸ್ಟೆಂಟ್ ಇರಲ್ಲ ಅಂತಂದರೆ ಅದು ಎ ಪಿ ಫಾರ್ಮ್ ಆಗಲ್ಲ ಅಂತ ಅರ್ಥ. ಇದು ಕೂಡ ಜಸ್ಟ್ ನ್ಯೂಮರಲ್ಸ್ ಇರೋದು. ಇದು ಈಸಿ ಇದೆ. ಸ್ವಲ್ಪ ಡಿಫ್ರೆಂಟಾಗಿ ಯಾವುದಿದೆ ಅಂತ ನೋಡ್ತಾ ಹೋಗೋಣ. ಸ್ವಲ್ಪ ಡಿಫ್ರೆಂಟ್ ಅಂತಂದರೆ ಇದು ಇದೆ, ಎ ಮತ್ತು A² A³ A⁴ ಇದೆ. ಇದನ್ನು ನಾವು ಏನು ಮಾಡಬೇಕು, A2 A1 ದಟ್ ಈಸ್ ಈಕ್ವಲ್ ಟು A² - A. ಇಲ್ಲಿ ನಾವು ಎ ಅನ್ನೋದನ್ನು ಕಾಮನ್ ತೊಗೊಬೇಕು. ಎ ಕಾಮನ್ ತೊಗೊಂಡ್ರೆ ಯಾವ ಥರ ಕಾಮನ್ ಅಂದರೆ A² ಎ ಆಗುತ್ತೆ, ಅಂದರೆ ಎ ಕಾಮನ್ ತೆಗಿಬೇಕು. ನೆಕ್ಸ್ಟ್ A3 A2 A³ -A². ಇಲ್ಲಿ ನಾವು ಏನು ಮಾಡಬೇಕು, A² ಕಾಮನ್ ತೆಗಿಬೇಕು. ಇಲ್ಲಿಗೆ ಕಾಮನ್ ತೆಗೆದಾಗ ಡಿ ಡಿಫ್ರೆನ್ಸ್ ಕಾನ್ಸ್ಟೆಂಟ್ ಆಗಲ್ಲ, ಎ ಪಿ ಏನಾಗುತ್ತೆ, ಫಾರ್ಮ್ ಆಗಲ್ಲ ಅಂತ ಅರ್ಥ. ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ರೂಟಲ್ಲಿ ಇರುತ್ತೆ. A2 A1 ಮಾಡಿದಾಗ ಸೆಕೆಂಡ್ ಟರ್ಮ್ ಏನಾಗುತ್ತೆ, A2 √8 -√2 ಆಗುತ್ತೆ. ಸ್ಕ್ವೇರ್ ರೂಟ್ ಅಂಡರ್ 8 ಇರೋದ್ರಿಂದ ನಾವು 2 √2 ಅಂತ ಬರ್ಕೋಬೋದು. ಅದನ್ನೇ ನಾವು 2 √2 -2 ಅಂತ ಮಾಡಿದಾಗ √2 ಬರುತ್ತೆ. ಡಿ ಈಸ್ ಈಕ್ವಲ್ ಟು A3 A2. A3 ಏನಾಗಿದೆ, √18 ರೂಟ್ ಅಂಡರ್ 18 ಇದೆ. ರೂಟ್ ಅಂಡರ್ 18ನ ನಾವು ಯಾವ ಥರ ಬರ್ಕೊಬೋದು ಅಂದರೆ 3 × √2 ಅಂತ ಬರ್ಕೋಬೋದು.
3 ಇಂಟು ರೂಟು ಮೈನಸ್ 2 ಇಂಟು ರೂಟು ಏನಾಗುತ್ತೆ, ಬರೀ ರೂಟು ಉಳ್ಕೊಳ್ಳುತ್ತೆ. ಆವಾಗ ಡಿಫ್ರೆನ್ಸ್ ಕಾನ್ಸ್ಟೆಂಟ್ ಆಗುತ್ತೆ, ಎ ಪಿ ಅನ್ನೋದು ಫಾರ್ಮ್ ಆಗುತ್ತೆ. ಹಾಗೆಯೇ ನಾವು ಫೋರ್ ಡಿಜಿಟ್ ಅಥವಾ ತ್ರೀ ಡಿಜಿಟನ್ನು ಹೇಗೆ ಬರ್ಕೊಳ್ಳೋದು ಅಂದರೆ ಲಾಸ್ಟ್ ಸೀರೀಸಲ್ಲಿ ಇರೋಂಥ ಟರ್ಮಿಗೆ ಡಿಫ್ರೆನ್ಸನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಆವಾಗ 3 ಡಿಜಿಟು ಬರ್ತಾ ಹೋಗುತ್ತೆ. ನೆಕ್ಸ್ಟು √3 √6 √9 ಇದೆ, √12 ಇದೆ. ಅದನ್ನೇ ಸೇಮ್ ಪ್ರೊಸೀಜರೇ ಫಾಲೋ ಮಾಡಬೇಕು. ಇಲ್ಲಿ 1 ಸ್ಕ್ವೇರು 3 ಸ್ಕ್ವೇರ್ 5 ಸ್ಕ್ವೇರ್ 7 ಸ್ಕ್ವೇರ್ ಇದೆ. ಅದನ್ನು ನಾವು ನ್ಯೂಮರಲ್ಸಲ್ಲಿ ಕನ್ವರ್ಟ್ ಮಾಡಬೇಕು. ಅಂದರೆ 1 ಸ್ಕ್ವೇರ್ 1 ಆಗುತ್ತೆ, ಅಲ್ಲ 1 ಟು ದಿ ಪವರ್ ಆಫ್ 1 3 ಸ್ಕ್ವೇರ್ 9 5 ಸ್ಕ್ವೇರ್ 25 7 ಸ್ಕ್ವೇರ್ 49. ಇವಾಗ ಮಾಮೂಲಿ ಡಿಫ್ರೆನ್ಸನ್ನು ತಗೋಬೇಕು. ಡಿನ ಕಂಡಿಡ್ಕೊಂಡು ಅದು ಫಾರ್ಮ್ ಆಗುತ್ತಾ ಇಲ್ಲ ಅಂತ ನೋಡಬೇಕು. ಅದೇ ಥರನೇ ಸೇಮ್ ಕೊಟ್ಟಿದ್ದಾರೆ. 1 ಟು ದಿ ಪವರ್ ಆಫ್ 1 5 ಟು ದಿ ಪವರ್ ಆಫ್ 2 7 ಟು ದಿ ಪವರ್ ಆಫ್ 2 ಹಾಗೆ 73 ಸೇಮ್ ಪ್ರೊಸೀಜರೇ ಮಾಡಬೇಕು. ಎ ಪಿ ಫಾರ್ಮ್ ಆಯ್ತು ಅಂತಂದರೆ ಡಿಫ್ರೆನ್ಸನ್ನು ಲಾಸ್ಟ್ ಡಿಜಿಟಿಗೆ ಆ್ಯಡ್ ಮಾಡಬೇಕು.